ಓಂ ಶಾಂತಿ ವೀಕ್ಷಕರೇ, ಅಭಿಮಾನಿಗಳೇ, ಭಕ್ತರೇ, ಗುರುಮಕ್ಕಳೇ, ನಿಮ್ಮೆಲ್ಲರುಗಳಿದಾಗಲಿ. ಅಯೋಮಯಂ ಜಗನ್ನಾಥಂ, ಅಯೋಮಯಂ ಜಗನ್ನಾಥಂ, ಮಾಯಾ 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 ಬಜಾರ್. ಇದೊಂದು ಮಾಯಾ ನಗರ, ಮಾಯಾ ಪ್ರಪಂಚ. ಅಯೋಮಯಂ ಜಗನ್ನಾಥಂ, ಅಯೋಮಯಂ ಜಗನ್ನಾಥಂ. ಇಲ್ಲೇನು ನಡೀತದೆ, ಯಾರ್ಯಾರು ಅವ್ರವ್ರು ಇಷ್ಟ ಬಂದಾಗ ಒಬ್ಬೊಬ್ಬರು ಒಂದೊಂದು ರೀತಿ ತಿಕ್ಕಲ್ಲಾಗ ಆಡ್ತಾರೆ. ಹುಚ್ಚಾಗಿ ಆಡ್ತಾರೆ, ಮೆಂಟ್ಲಾಗ ಆಡ್ತಾರೆ. ಇದಕ್ಕೆಲ್ಲ ಕಾರಣ ಏನು? ಅಯೋಮಯಂ ಜಗನ್ನಾಥಂ. ಇವ್ರ ಜೊತೆ ಒಳ್ಳೆಯವರು ಕೂಡ ಕೆಟ್ಟವ್ರ ಥರ ಆಗುತ್ತಾರೆ, ಒಳ್ಳೆಯವರು ಕೂಡ ಬೋಲ್ಟ್ ನೆಟ್ ಲೂಸ್ ಆಗುತ್ತದೆ ಒಳ್ಳೆಯವ್ರಿಗೂ. ಯಾಕೆ? ಇವ್ರ ಜೊತೆ ಸೇರಿ ಗುಂಪಲಾಗೋಯಿಂದ ಸೇರಿ ಏನೋ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೋದರೆ ಅದನ್ನು ಕೆಡ್ಸಾಕ್ತಾರೆ. ಯಾರೋ ಒಬ್ಬ ಧೈರ್ಯ ಮಾಡಿ, ಯಾರೋ ಗುರುಗಳು ಹೇಳಿದ್ದಾರೆ, ಒಂದು ಒಳ್ಳೆ ಕೆಲಸ ಮಾಡೋಣ, ಏನೋ ಒಂದು ಸೈಟ್ ತೊಗೊಳ್ಳೋಣ, ಒಂದು ಮನೆ ಕಟ್ಟೋಣ, ಒಂದು ಫ್ಯಾಕ್ಟ್ರಿ ಕಟ್ಟೋಣ, ಒಂದು 2 ವೀಲರ್ ತೊಗೊಳ್ಳೋಣ, ಒಂದು ಆಟೋ ತೊಗೊಳ್ಳೋಣ, ಒಂದು ಇನ್ನೇನೋ ಕಾರ್ ತೊಗೊಳ್ಳೋಣ, ಏನೋ ಬಸ್ ತೊಗೊಳ್ಳೋಣ, ಏನೋ ಹೋಟೆಲ್ ಮಾಡೋಣ, ಏನೋ ಫ್ಯಾಕ್ಟ್ರಿ ಮಾಡೋಣ, ಏನೋ ಕಂಪ್ನಿ ಮಾಡೋಣ, ಯಾವುದೋ ಕೆಲಸಕ್ಕೆ ಸೇರೋಣ, ಯಾವುದೋ ಮದುವೆ ಮಾಡ್ಕೊಳ್ಳೋಣ. ಎಲ್ಲರಲ್ಲೂ ಒಂದೊಂದು ತಾಪತ್ರೆ ಇರುತ್ತೆ. ಆದರೆ ಮಾಡ್ಕೊಳ್ಳೋಕ್ಕೆ ಕಷ್ಟಪಡ್ತಾರೆ ಕೆಲವರು, ಶ್ರದ್ಧೆಯಿಂದ ಕಷ್ಟಪಡ್ತಾರೆ. ಹಗಲು ಇರುಳು ಯೋಚನೆ ಮಾಡಿ, ದುಡ್ಡು ಸಂಪಾದನೆ ಮಾಡಿ, ಆಸ್ತಿ ಸಂಪಾದನೆ ಮಾಡಿ, ಕಷ್ಟಪಟ್ಟು ದುಡ್ದು ಇಟ್ಕೊತಾರೆ. ಆಮೇಲೆ ಏನೋ ಒಂದು ಉದ್ಧಾರ ಆಗೋಣ ಅಂತ ಹೋಗ್ತಾರೆ. ಆದರೆ ಇಲ್ಲ, ಅಯೋಮಯಂ ಜಗನ್ನಾಥಂ, ಕಾಲು ಎಳೆಯೋರೇ ಜಾಸ್ತಿ ಇರ್ತಾರೆ. ನಮ್ಮ ದಾರಿ ತಪ್ಪಿಸ್ಬಿಡ್ತಾರೆ. ಆಯ್ತಪ್ಪ, ತಪ್ಪಿಸ್ಲಿ ಅವರು, ಬೇಡ ಅನ್ನಲ್ಲ. ಯಾರಿಗೆ ತಪ್ಪಿಸ್ಬೇಕು? ಕೆಟ್ಟವ್ರಿಗೆ ತಪ್ಪಿಸ್ಬೇಕು, ಒಳ್ಳೆಯವ್ರಿಗಲ್ಲ, ಅಮಾಯಕರಿಗಲ್ಲ. ಒಳ್ಳೆಯವರ ಅಮಾಯಕತ್ವದ ಮೇಲೆ ಅವರ ಆಟ ಆಡಬಾರ್ದು. ಅವರು ಒಳ್ಳೆಯವರು ಇರ್ತಾರಲ್ಲ, ಅವರು ಅಮಾಯಕರಾಗಿರ್ತಾರೆ. ಕೆಲವರು ಅವರ ಅಮಾಯಕತ್ವದ ಮೇಲೆ ಈ ದುಷ್ಟರು ಆಟ ಆಡ್ತಾರೆ. ಅದು ಆಡಬಾರ್ದು, ಅಪರಾಧ. ಅದು ಮಹಾ ವಂಚಕತನ, ಮಹಾ ಅಪರಾಧ. ಅದರಿಂದ ಎಷ್ಟೋ ಕುಟುಂಬಗಳು ನಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಳ್ಳೆಯವ್ರ ಹತ್ರ ಇರೋದನ್ನು ಇವ್ರು ಕೆಟ್ಟವ್ರು ದೋಚ್ಬಿಟ್ರೆ, ವಂಚನೆ ಮಾಡಿ, ಆವಾಗ ಅವ್ರ ಮಕ್ಕಳ ಗತಿಯೇನು, ಹೆಂಡತಿ ಮಕ್ಕಳ ಗತಿಯೇನು, ಅವ್ರು ನಂಬ್ಕೊಂಡವ್ರ ಗತಿಯೇನು? ನೇಣು ಹಾಕೋಬೇಕಷ್ಟೆ, ಆತ್ಮಹತ್ಯೆ ಮಾಡ್ಕೋಬೇಕಷ್ಟೆ ಅಲ್ವಾ? ಈ ಪ್ರಪಂಚ ಪ್ರತಿ ಕ್ಷಣ ಅಯೋಮಯಂ ಜಗನ್ನಾಥಂ ಕೆಡಿಸ್ಬಿಡ್ತಾರೆ, ಡೈವರ್ಟ್ ಮಾಡಿಬಿಡ್ತಾರೆ ನಮ್ಮ ಮೈಂಡ್. ನಾವೆಲ್ಲ ಒಳ್ಳೆ ಆಲೋಚನೆ ಮಾಡ್ತೀವಿ, ಒಳ್ಳೆ ಪ್ಲ್ಯಾನಿಂಗ್ ಮಾಡ್ಕೊಳ್ತೀವಿ, ಒಳ್ಳೆ ವ್ಯವಸ್ಥೆ ಮಾಡ್ಕೊತೀವಿ, ಅದಕ್ಕೆ ಇದನ್ನು ಕೆಡಿಸ್ಬಿಡ್ತಾರೆ ಅಕ್ಕಪಕ್ಕ ಇರೋರು. ಆದರೆ ನಾವು ಹುಷಾರಾಗಿರಬೇಕು. ಎಷ್ಟಂತ ಹುಷಾರಾಗಿರೋದು? ಸಾಧ್ಯನೇ ಇಲ್ಲ ಅಂತೀರಾ? ಇದೆ. ಆದರೆ ನಾವು ಪ್ರಯತ್ನ ಪಡಬೇಕು, ಪ್ರಾಕ್ಟೀಸ್ ತೊಗೋಬೇಕು, ಟ್ರೈನಿಂಗ್ ಮಾಡಬೇಕು. ಯಾವ ರೀತಿ? ಜೀವನದಲ್ಲಿ ಕಲಿಯೋದು, ಪೇಷನ್ಸು, ತಾಳ್ಮೆ, ವಿವೇಚನೆ, ಆಲೋಚನೆ ಅಲ್ವಾ? ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಮಹಾಬಲಶಾಲಿ ರಾವಣ, ಮಹಾನ್ ಬಲಶಾಲಿ ರಾವಣ, ಆತನಿಗೆ ಅಯೋಮಯಂ ಜಗನ್ನಾಥಂ ಆಗಾಯಿತು. ಮಾಯೆ ಅನ್ನೋದು ಈ ಜಗತ್ತಿನಲ್ಲಿ ಆಟ ಆಡಿಸ್ಬಿಡ್ತು. ಸಾಮಾನ್ಯ ಮನುಷ್ಯರಿಗೆ, ಸಾಮಾನ್ಯ ರಾಜರಿಗೆ, ಮಹಾರಾಜರಿಗೆ, ಯೋಗಿಗಳಿಗೆ, ತಪಸ್ವಿಗಳಿಗೆ, ವೀರರಿಗೆ, ಶೂರರಿಗೆ ಮಾಯೆ ಆಟ ಆಡಿಸ್ತಾಳೆ. ನಾವೇನೂ ಆಕೆ ತಂಟೆಗೆ ಹೋಗಲ್ಲ, ಆಕೆಗೆ ಅವಮಾನ ಮಾಡಲ್ಲ, ಆಕೆಗೆ ಅಪಚಾರ ಮಾಡಲ್ಲ, ಏನಿಲ್ಲ. ಆಕೆ ಯಾರಂತ ನಮ್ಗೆ ಗೊತ್ತಿಲ್ಲ, ಸುಮ್ಮನೆ ಇರ್ತಾರೆ ಕೆಲವರು. ಆದರೂ ಈ ಮಾಯೆನಲ್ಲಿ ಸಿಕ್ಕಾಕೊಂಡು ನರಳ್ತಾರೆ. ಮಾಯೆ ಅಂದ್ರೇನು? ಇಲ್ಲಿನ ಕಷ್ಟಗಳು, ನಷ್ಟಗಳು, ಇವರು ವಂಚನೆ ಮಾಡ್ತಾರೆ, ಮೋಸ ಮಾಡ್ತಾರೆ. ಇದೇ ಮಾಯೆ ಅಂದರೆ. ನಾವು ಸದಾ ನರಳ್ತೀವಿ. ಎಷ್ಟು ಒಳ್ಳೆ ಥರ ಹೋಗ್ಬೇಕಾದ್ರು, ಎಷ್ಟು ಸಾಧನೆ ಮಾಡಬೇಕಂದ್ರು, ಎಷ್ಟು ಪ್ರಯತ್ನ ಪಟ್ಟರು, ಪ್ರತಿ ಸಾರಿ ನಮ್ಮ ಪ್ಲ್ಯಾನ್ಗಳು ಫೈಲರ್ ಆಗ್ತಾನೆ ಇರ್ತದೆ. ನಷ್ಟ, ಕರ್ಮ, ಹಣೆ ಬರ ಇದೇ ಆಗ್ಬಿಡುತ್ತೆ ಅಲ್ವಾ? ಹಂಗಾದ್ರೆ ಏನು ನಡೀತದೆ ಅಂದರೆ, ಅಯ್ಯೋ ಎಲ್ಲ ಮಾಯೆ ಸಿಕ್ಕಾಕೊಂಡಿದ್ವಿ. ಅಲ್ಲ, ನಾವೇನೂ ಅವಮಾನ ಮಾಡಲಿಲ್ಲ ಯಾರಿಗೂ. ಆ ಮಾಯೆಗೆ ಅವಮಾನ ಮಾಡಲಿಲ್ಲ, ಆ ಮಾಯೆಗೆ ಬೈಲಿಲ್ಲ, ಆ ಮಾಯೆಗೆ ಏನೂ ಅನ್ನಲಿಲ್ಲ, ಆ ಮಾಯಾ ತಂಟೆಗೆ ನಾವು ಹೋಗಲಿಲ್ಲ. ನಮ್ಮ ಪಾಡಿಗೆ ನಾವು ಏನೋ ತಿಂತೀವಿ, ಕುಡಿತೀವಿ, ಇದ್ದೀವಿ, ಏನೋ ಒಂದು ಕೆಲಸ ಕಾರ್ಯ ಮಾಡ್ಕೊಂಡಿದ್ದೀವಿ. ಆದರೂ ಇಷ್ಟೊಂದು ಕರ್ಮಗಳು, ಕಷ್ಟಗಳು, ಇದು ಬರಹ ಯಾಕಪ್ಪ ಬೇಕಿತ್ತು? ಇದೆಲ್ಲಿಂದ ಬರುತ್ತೆ? ಆ ಮಾಯೆ ಯಾಕೆ ನಮ್ಮನ್ನು ಕಾಡ್ತಾಳೆ ಅನ್ನೋದು ಒಂದು ಪ್ರಶ್ನೆ ಇರುತ್ತೆ ಅಲ್ವಾ? ಹಾಗಾದರೆ ಸಾಮಾನ್ಯರಾದ ನಾವು ಏನೂ ಅನ್ನಲ್ಲ, ಮಾಯೆಗೆ ಏನೂ ಬೈಯಲ್ಲ, ಮಾಯಾ ತಂಟೆಗೆ ಹೋಗಲ್ಲ, ಆದರೂ ನಮಗೆ ಕಷ್ಟ ಬರುತ್ತೆ. ಮಾಯಲ್ಲಿ ಸಿಕ್ಕಾಕೊಂಡು ಅಳ್ತಾ ಇದ್ವಿ. ಜೇಡರ ಬಲೆಯಲ್ಲಿ ಸಿಕ್ಕಾಕೊಂಡ್ತದಲ್ಲ ಜೇಡರ ಹುಳ, ಅದೇ ತನ್ನ ಬನೆ ಎಳೆದು ತನ್ನಲ್ಲೇ ಸಿಕ್ಕಾಕೊಂಡ್ಬಿಡುತ್ತೆ. ಹಂಗಿದ್ಮೇಲೆ ಬೇರೆ ಹುಳ, ಕೀಟಗಳೆಲ್ಲ ಆ ಬೆಲೆಯಲ್ಲಿ ಹೆಂಗೆಲ್ಲ ಸಿಕ್ಕಾಕೊಂಡು ಹೋಗ್ತವೆ ಅಲ್ವಾ? ಹಾಗೆ ನಾವಿಲ್ಲಿ ಸಿಕ್ಕಾಕೊಂಡು ನರಳ್ತಾ ಇದ್ವಿ. ರಾವಣ ಶಿವಭಕ್ತ, ಮಹಾನ್ ಶಿವಭಕ್ತ ರಾವಣ, ಮಹಾವೀರ, ಮಹಾಶೂರ. ನಮಗೆಲ್ಲ ಒಂದೊಂದು ತಲೆನಲ್ಲಿ ನಾವು ಯೋಚನೆ ಮಾಡ್ತೀವಿ, ಒಂದು ತಲೆಯಲ್ಲಿ ನಾವು ಒಂದು ಮೆದುಳಲ್ಲಿ ಯೋಚನೆ ಮಾಡ್ತೀವಿ.
ಒಂದೇ ಒಂದು ತಲೆಯಲ್ಲಿ ಒಂದಷ್ಟು ಮೆದುಳಿದೆ, ಅದರಲ್ಲಿ ಬೇರೆ ಬೇರೆ ಭಾಗಗಳಿದೆ ಬಿಡಿ, ಒಂದು 5 ಭಾಗ ಇದೆ. ಆದರೆ ರಾವಣನಿಗೆ 10 ತಲೆ ಅಂದಮೇಲೆ ಅವನು ಇನ್ನೆಷ್ಟು ಯೋಚನೆ ಮಾಡ್ತಾನೆ, ಎಷ್ಟು ಆಲೋಚನೆ ಮಾಡ್ತಾನೆ, ಎಷ್ಟು ಬುದ್ಧಿವಂತ, ಎಷ್ಟು ಜ್ಞಾನಿ, ಎಷ್ಟು ಶಕ್ತಿಶಾಲಿ, ಅದರಲ್ಲೂ ಬ್ರಾಹ್ಮಣ ಅವನು. ಅಂಥ ವೀರ ಶೂರ, ಇನ್ನೊಂದು ಮತ್ತೊಂದು ಹಬ್ಬ ಅಂಥವನೇ ಒಂದು ಸಾರಿ ಟೋಪಿ ಹಾಕ್ಕೊಳ್ತಾನೆ ಮಾಯತಂಟೆಗೆ ಹೋಗಿ. ನಾವು ಮಾಯತಂಟೆಗೆ ಹೋಗಲ್ಲ, ತಗಲಾಕೊಳ್ತೀವಿ. ಇನ್ನು ಮಾಯತಂಟೆಗೆ ಹೋದರೆ ಅದೇನೋ ಹುತ್ತದಲ್ಲಿ ಹೋಗಿ ಕೈ ಇಟ್ಟು ಕಚ್ಚಿಸ್ಕೊಂಡಾಗುತ್ತೆ, ಇಲ್ಲ ಯಾರ ಕೈಗೋ ದೊಣ್ಣೆನೋ ಕೋಲೋ ಕೊಟ್ಟು, ಇಲ್ಲ ಸೂಜಿನ ಕೊಟ್ಟು ಚುಚ್ಚಿಸ್ಕೊಂಡಂಗೆ ಒಡ್ಸ್ಕೊಂಡಂಗಾಗುತ್ತೆ. ಅದೇ ಕೆಲಸ ರಾವಣ ಮಾಡೋದೇನೋ ಗೊತ್ತಿಲ್ಲ. ನೋಡೋಣ ಒಂದು ಸಾರಿ ರಾವಣ ಏನು ಮಾಡ್ತಾ ಗೊತ್ತಾ? ಒಂದು ಸಣ್ಣ ಕತೆ ನಿಮ್ಗೆ ಹೇಳ್ತೀನಿ ನೋಡ್ರಿ. ಅವರಮ್ಮ ಇರ್ತಾಳೆ, ಅವರಮ್ಮ ಆಲ್ರೆಡಿ ನಾನು ಹಿಂದೆ ಹಾಕಿದ್ದೀನಿ ವಿಡಿಯೋ, ಅದರಲ್ಲಿ ನೀವು ನೋಡಿ ಗೊತ್ತಾಗುತ್ತೆ. ಯಾವುದು ವಾಗ್ದೇವಿದಿದೆ, ಬೀಜಾಕ್ಷರ ಮಂತ್ರ ವಾಗ್ದೇವಿದೆ ಅಂದ್ಬಿಟ್ಟು, ಅದರಲ್ಲಿ ನೋಡಿ, ಹಿಂದಿನ ವಿಡಿಯೋ ನೋಡಿ, ರಾವಣನ ಬಗ್ಗೆ ಹಾಕಿದ್ದೀನಿ. ಆದರೆ ಇಲ್ಲಿ ಸ್ವಲ್ಪ ಹೇಳ್ತೀನಿ ನಾನು ನಿಮಗೆ. ಯಾರು ನೋಡಿಲ್ಲ, ನೀವು ನೋಡಿಲ್ಲ ಅಂದರೆ ಇಲ್ಲಿ ನೋಡಿ ಸ್ವಲ್ಪ ಹೇಳ್ತೀನಿ. ನೋಡಿರೋರು ಪರವಾಗಿಲ್ಲ ನೋಡಿ, ಓಕೆನಾ? ರಾವಣ ತಪಸ್ ಮಾಡಲಿಕ್ಕೆ ಹೋಗ್ತಾನೆ ಶಿವನನ್ನು ಕುರಿತು. ಅವ ಯಾಕಪ್ಪ ಹೋಗ್ತಾನಂದರೆ, ಅವರಮ್ಮ ಚಿಕ್ಕ ಹುಡುಗಿಯಿಂದ ಶಿವನ ಅಂದರೆ ಇಷ್ಟ ಅವರಮ್ಮನಿಗೆ ಶಿವಭಕ್ತಳು. ಮರಳಲ್ಲಿ ಪೂಜೆ ಮಾಡಿ ಆ ಅಮ್ಮನಿಗೆ ಡೈಲಿ ಶಿವನನ್ನು ಆರಿಸೋ ಅಭ್ಯಾಸ. ಸಮುದ್ರದ ತೀರದಲ್ಲಿ ಎಷ್ಟೇ ಮರಳಲ್ಲಿ ಶಿವಲಿಂಗ ಮಾಡಿದ್ರು ಕೆಲವು ಸಾರಿ ಅಲೆಗಳು ಬಂದಾಗ ಅದು ಒಡೆದುಕೊಂಡು ಹೋಗುತ್ತೆ. ಇದನ್ನು ನೋಡಿ ರಾವಣನಿಗೆ ಬೇಜಾರಾಗುತ್ತೆ. ಅದಕ್ಕೇನು ಮಾಡ್ತಾನೆ, ಏನಾದರೂ ಮಾಡಿ ನಮ್ಮ ತಾಯಿಗೊಂದು ಒಳ್ಳೆ ಶಿವಲಿಂಗ ರೆಡಿ ಮಾಡಿಕೊಡ್ಬೇಕು, ಅಥವಾ ಪರಮಶಿವನ ಆತ್ಮಲಿಂಗವನ್ನೇ ತರಬೇಕು ಅಂತ ಯೋಚನೆ ಮಾಡ್ತಾನೆ. ಚಿಕ್ಕ ಹುಡುಗ ಅಂತಾನೆ ಯೋಚನೆ ಮಾಡ್ತಾನೆ ರಾವಣ. ದೊಡ್ಡವನಾದ್ಮೇಲೆ ತಪಸ್ಸು ಮಾಡ್ತಾನೆ, ಶಿವನೂ ಪ್ರತ್ಯಕ್ಷ ಆಗ್ತಾನೆ. ಆದರೆ ಈಗ ಶಿವನ ಹತ್ರ ಅವನೇನು ಕೇಳಬೇಕು, ಆತ್ಮಲಿಂಗ ಬೇಕು ಅಂತ ಕೇಳಬೇಕು. ಕೇಳಿದ್ರೆ ಶಿವ ಕೊಟ್ಟೇ ಬಿಡ್ತಾನೆ. ಆದರೆ ದೇವತೆಗಳ ಪರಿಸ್ಥಿತಿ ಏನು? ಆತ್ಮಶಕ್ತಿ ಅದು, ಶಿವನ ಶಕ್ತಿ ಅದು. ಶಿವನ ಶಕ್ತಿಯನ್ನೇ ರಾವಣನಿಗೆ ಕೊಟ್ಬಿಟ್ರೆ ಇಡೀ ಜಗತ್ತನ್ನು ನೋಡೋರು ಯಾರು? ನಾವೆಲ್ಲ ಶಿವನನ್ನು ಆರಾಧಿಸ್ಬೇಕಲ್ವ, ನಾವೆಲ್ಲ ಪೂಜೆ ಮಾಡಬೇಕಲ್ಲ. ಆವಾಗ ನಮಗೆ ಶಿವ ಎಲ್ಲಿರ್ತಾನೆ ಆಶೀರ್ವಾದ ಮಾಡೋಕ್ಕೆ? ಇರೋದಿಲ್ಲ ಅನ್ನೋದು ಎಲ್ಲರ ಭಯ. ಆತನ ಶಕ್ತಿ ಕಡಿಮೆ ಇರುತ್ತೆ ಅನ್ನೋದು ಎಲ್ಲರ ಭಯ. ಎಲ್ಲ ಶಕ್ತಿ ರಾವಣನ ಮನೇಲಿ ಸೇರ್ಕೊಬಿಡುತ್ತೆ ಅಂತ. ಆವಾಗ ಅವನಿಗೆ ತುಂಬ ಅಹಂಕಾರ. ಇವಾಗಲೇ ಅವನು ರಾಕ್ಷಸರ ರಾಜ, ದೈತ್ಯ ರಾಜ, ಇನ್ನು ಶಿವನನ್ನೇ ತಗೊಂಡೋಗ್ಬಿಟ್ರೆ ಪರಿಸ್ಥಿತಿ ಏನು ಅಂತ ಭಯ ಬೀಳ್ತಾರೆ. ಅದಕ್ಕೆ ಏನಾದರೂ ಮಾಡಿ ಪ್ಲ್ಯಾನ್ನ ಮುರಿದಾಗಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಅದಕ್ಕೆ ಬ್ರಹ್ಮಾಜಿ, ಸರಸ್ವತಿ, ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ, ಶ್ರೀಮನ್ನಾರಾಯಣ, ವಿಘ್ನೇಶ್ವರ, ಕುಮಾರಸ್ವಾಮಿ ಶಕ್ತಿ ಎಲ್ಲ ಋಷಿಮುನಿಗಳು ಸೇರ್ಕೊಬಿಟ್ಟು ಒಂದು ಮೀಟಿಂಗ್ಗೆ ಕೊಳ್ತಾರೆ. ಆವಾಗ ಗಣಪತಿ ಒಂದು ಐಡಿಯಾ ಹೇಳ್ತಾನೆ. ರಾವಣ ವರ ಕೇಳೋ ಟೈಮ್ಗೆ ಶಿವನ ಜೊತೆಯಲ್ಲಿ ಪಾರ್ವತಿ ಜಗನ್ಮಾತೆಯನ್ನು ನಮ್ಮ ತಾಯಿನ ಕಳಿಸ್ಬೇಕು ಅಂತ ಹೇಳ್ತಾನೆ. ಅದೇ ರೀತಿ ಶಿವ ಪಾರ್ವತಿ ಬರ್ತಾರೆ. ಎಲ್ಲಿಗೆ? ರಾವಣ ತಪಸ್ ಮಾಡ್ತಾನಲ್ಲ ಅಲ್ಲಿಗೆ. ಆತನ ಮುಂದೆ ನಿಂತ್ಕೊತಾರೆ. ಆತ ವರ ಕೇಳಕ್ಕೆ ಹೋಗ್ತಾನೆ. ಏನು ಕೇಳಬೇಕು? ನಮಗೆ ಆತ್ಮಲಿಂಗ ಬೇಕು, ಶಿವನೇ ಕೊಡು, ನಿನ್ನ ಆತ್ಮಲಿಂಗ ಕೊಡು, ನಮ್ಮ ತಾಯಿ ಪೂಜೆ ಮಾಡಬೇಕು ಅಂತ ಕೇಳಬೇಕು. ಅದು ಇವಾಗ ಪ್ಲ್ಯಾನಿಂಗ್ ಇರೋದು ಒಂದು, ಅದಕ್ಕೆ ತಪಸ್ ಮಾಡ್ತಾರೋದು. ಆದರೆ ಶಿವ ಪಾರ್ವತಿ ಬಂದ ತಕ್ಷಣ ಪಾರ್ವತಿಯನ್ನು ನೋಡಿ ಅವನಿಗೆ ಮರಳಾಗ್ಬಿಡ್ತಾನೆ. ಆಗಲೇ ಹೇಳಿದೆ ನಾನು, ಮಹಾಮಾಯೆ ಅಲ್ಲ ಜಗನ್ಮಾತೆ ಪಾರ್ವತಿ ಅದು ಎಲ್ಲಿದ್ದಾಳೋ, ಮಾಯೆ ಎಲ್ಲಿದ್ದಾಳೋ, ಯಾರು ಎಲ್ಲಿದ್ದಾರೋ ನಮ್ಗೆ ಗೊತ್ತಿಲ್ಲ. ನಾವೇ ಇಲ್ಲಿ ಒದ್ದಾಡ್ತಾ ಇದ್ದೀವಿ ಸಿಕ್ಕಾಕೊಂಡು ಇಲ್ಲವಿಲ್ಲ ಅಂತ. ಹಂಗಿರೋವಾಗ ಮುಂದೆನೇ ಬಂದು ನಿಂತ್ಕೊಬಿಟ್ರೆ ಅವಾಗೇನು ಮಾಡಬೇಕು? ಜಗನ್ಮಾತೆ ಮಹಾಮಾಯೆ, ಪಾರ್ವತಿ ಮಹಾಲಕ್ಷ್ಮಿ ಮಹಾಮಾಯೆ, ಸುರಪೂಜಿತೆ ಶ್ರೀಚಕ್ರೇ ಗದಾಹಸ್ತೆ, ಶಂಖಚಕ್ರ ಗದಾಹಸ್ತೆ, ನಮೋಸ್ತುತೆ ಹಿಂಗೆ ಹೇಳ್ಕೊಂಡು ಏನೋ ಒಂದು ನಮಸ್ಕಾರ ಮಾಡಿ ವರ ಪಡ್ಕೋಬೇಕು. ಅದು ಜಾಣತನ ಅಲ್ವಾ? ಇವನು ಹಂಗ ಮಾಡಲ್ಲ. ಪಾರ್ವತಿನ ನೋಡ್ತಾನೆ, ತುಂಬ ಬ್ಯೂಟಿಫುಲ್ ಸುಂದರವಾಗಿರ್ತಾಳೆ. ಆಕೆಯನ್ನೇ ನಾನು ಪಡ್ಕೊಬಿಟ್ರೆ ಹಿಂಗೆ ಮದುವೆ ಮಾಡ್ಕೊಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಬಿಡ್ತಾನೆ. ಶಿವನ ಹತ್ರ ಕೇಳಬಿಡ್ತಾನೆ, ಏನು ಕೇಳಿದ್ರೆ ಕೊಡ್ತೀಯ ಶಿವ, ಏನು ಕೇಳಿದ್ರೆ ಕೊಡ್ತೀಯ ಶಿವ ಅಂದ್ಬಿಟ್ಟು. ಶಿವ ಹೇಳ್ತಾನೆ, ಕೇಳಪ್ಪ ಕೊಡ್ತೀನಿ ಅಂತ. ಸರಿ ಈಕೆನ ಕೊಟ್ಬಿಡು ನನಗೆ, ಈಕೆ ಹೆಸರು ನಾನು ಪಾರ್ವತಿನ, ಈಕೆನ ಕೊಡ್ಬಿಡು ನನಗೆ. ಶಿವ ಏನು ಹೇಳ್ತಾನೆ ಬೇಡ ಕಣಯ್ಯ, ಮುಂದೆ ನೀನು ತೊಂದರೆ ಆಗ್ಬೋದು, ಬೇರೆ ಇನ್ನೇನು ಕೇಳ್ಕೊಳ್ಳಯ್ಯ ಅಂತಾನೆ. ಇಲ್ಲ ನನಗೆ ಈಕೆನ ಕೊಡು ಅಂತಾನೆ. ಆದರೆ ಶಿವ ಒಂದು ಕಂಡೀಷನ್ ಆಗ್ತಾನೆ. ಆಯಿತು ಕೊಡ್ತೀನಿ, ಹಿಂದಕ್ಕೆ ತಿರುಗಿ ನೋಡಬಾರ್ದು, ನೀನು ಹಿಂದಕ್ಕೆ ತಿರುಗಿ ನೋಡಬಾರ್ದು, ಮನೆಯವರೆಗೂ ಹಿಂದಕ್ಕೆ ತಿರುಗಿ ನೋಡಬಾರ್ದು, ಮನೆಗೆ ಹೋಗೋವರೆಗೂ ಅಂತ ಹೇಳ್ಬಿಡ್ತಾನೆ. ಆಯಿತು ಅಂತ ಒಪ್ಕೊಳ್ತಾನೆ. ಅವನು ಕರ್ಕೊಂಡು ಹೋಗ್ತಿರ್ತಾನೆ. ಈಗ ಪ್ಲ್ಯಾನ್ 1 ಸಕ್ಸಸ್ ಆಯಿತು. ಅವನ ನಾಲ್ಗೆನಲ್ಲಿ, ರಾವಣನ ನಾಲ್ಗೆನಲ್ಲಿ ಜಗನ್ಮಾತೆ ಸರಸ್ವತಿ ಕೂತ್ಕೊಂಡು ಅವನು ವರ ಕೇಳೋದನ್ನು ಬಿಟ್ಟು ಅವನ ಬುದ್ಧಿಗೆ ಬೇರೆ ಬುದ್ಧಿ ಕೊಟ್ಟು, ನಾಲ್ಗೆಗೆ ಬೇರೆ ಮಾತು ಕೊಟ್ಟು ವಾಗ್ದೇವಿ ಪಾರ್ವತಿನ ಕೇಳ್ಕೊಳ್ತಾರೆ. ಸರಸ್ವತಿ ಮಾಡಿಬಿಟ್ಲು. ಇದೆಲ್ಲ ವಿಘ್ನೇಶ್ವರನ ಪ್ಲ್ಯಾನ್. ಈಗ ಕರ್ಕೊಂಡು ಹೋಗ್ತಿದ್ದಾನೆ ಪಾರ್ವತಿನ. ಇನ್ನೂ ಒಂದು ಪಿಟ್ಟಿಂಗ್, ಅವನು ಹಿಂದಕ್ಕೆ ತಿರುಗಿ ನೋಡಬಾರ್ದು.
ರಾವಣ ಏನನ್ಕೊಬಿಟ್ಟ, ಓ ನಾನು ವೀರಾದಿ ವೀರ ಶೂರಾದಿ ಶೂರ, ನೋಡು ಎಂಥ ಸುಂದರಿನ ಕರ್ಕೊಂಡು ಬರ್ತಾಯಿದ್ದೀನಿ, ಎಂಥ ಬ್ಯೂಟಿಫುಲ್ ಹೆಂಡ್ತಿ ಆಗ್ತಾಳೆ ನನಗೆ ಇವಾಗ, ಈ ರೀತಿ ಜಂಬ ಅವನಿಗೆ ಅಹಂ ಬರ್ತಾ ಇರ್ತಾನೆ. ಜನ ನೋಡಿ ನನಗೆ ಹೂವಿನಾರ ಹಾಕ್ತಾರೆ, ಜನ ನೋಡಿ ಡೋಲ್ ಬರ್ಸ್ತಾರೆ, ಜನ ನೋಡಿ ಸೆಲ್ಯೂಟ್ ಹೊಡಿತಾರೆ, ಮಂಡಿ ಊರ್ತಾರೆ, ನನ್ನನ್ನು ಗೌರವಿಸ್ತಾರೆ ಅಂತ ಅವ್ನಿಗೊಂದು ದುರಾಂಕಾರ ಇರ್ತದೆ. ಆ ಥರ ಮನಸ್ಥಿತಿ ಇಟ್ಕೊಬಿಟ್ಟಿರ್ತಾನೆ. ಆದರೆ ಅವ್ನು ಬರೋವಾಗ ಜನ ಎಲ್ಲ ಅವ್ನು ನೋಡಿ ಓಡೋಗ್ತಾರೆ, ಆ ಕಡೆ ಈ ಕಡೆ ಎಲ್ಲ ಓಡೋಗ್ತಾರೆ ಭಯ ಬಿದ್ದು. ಯಾಕೆ ಅಂತ ಅವ್ನಿಗೆ ಗೊತ್ತಾಗಲ್ಲ. ಅವನಿಗೆ ತಲೆ ಕೆಡಿಸ್ಕೊತಾನೆ. ಆದರೂ ಹಿಂದಕ್ಕೆ ತಿರು ನೋಡಬಾರ್ದಲ್ಲ, ಮುಂದೆನೇ ಬರ್ತಾನೆ. ಆಮೇಲೆ ನಾರದ ಮಹರ್ಷಿಗಳು ಬರ್ತಾರೆ. ನಾರದ ಮಹರ್ಷಿನೂ ಭಯ ಬಿದ್ದುಕೊಂಡು ಹೋಗ್ತಾನೆ ಹಿಂದಕ್ಕೆ. ಆಮೇಲೆ ಕೇಳ್ತಾನೆ ರಾವಣ ನಾರದ ಮಹರ್ಷಿಗೆ, ಗುರುಗಳೇ ಏನಿದು, ಜನ ನನ್ನನ್ನು ನೋಡಿ ಗೌರವ ಕೊಡಬೇಕು, ಚಪ್ಪಾಳೆ ತಟ್ಟಬೇಕು, ಮಂಡೆ ಊರಬೇಕು, ಅದು ಬಿಟ್ಟು ಎಲ್ಲ ಓಡೋಗ್ತಾವ್ರಲ್ಲ ಯಾಕೆ ಅಂತ. ಅವಾಗ ರಾವಣ ಹೇಳ್ತಾನೆ, ಇನ್ನೇನು ಮಾಡ್ತಾರೆ, ನೀನು ನೋಡಿ ಕರ್ಕೊಂಡು ಬಂದಿದ್ದು ಯಾರನ್ನ ಅಂತ ಅಂತಾನೆ. ಯಾರನ್ನ ಕರ್ಕೊಂಡು ಬಂದಿದ್ದೀನಿ, ಒಳ್ಳೆ ಸುಂದರಿನ ಕರ್ಕೊಂಡು ಬಂದಿದ್ದೀನಿ, ಮದುವೆ ಮಾಡ್ಕೊಳ್ತೀನಿ ನಾನು ಅಂತಾನೆ. ಇಲ್ಲ ಅಪ್ಪ ಒಂದು ಸಾರಿ ನೋಡಯ್ಯ ನೀನು ಹಿಂದಕ್ಕೆ ತಿರುಗಿ ಅಂತಾನೆ ರಾವಣ. ಇಲ್ಲ ಒಳ್ಳೆ ಸುಂದರಿನ ಕರ್ಕೊಂಡು ಬಂದಿರೋ ನಾನು ಹಿಂದಕ್ಕೆ ತಿರುಗಿ ನೋಡೋಂಗಿಲ್ಲ, ಶಿವ ಹೇಳಿದ್ದಾನೆ ನೋಡಬೇಡ ಅಂತಾರೆ. ನೀನು ನೋಡಪ್ಪ, ಅಲ್ಲಿ ನೋಡಿಲ್ಲ ಅಂದರೆ ನಿನ್ಗೆ ಗೊತ್ತಾಗಲ್ಲ ಜನ ಯಾಕೆ ಹುಡುಕ್ತಾರೆ ಅಂದ, ನೀನೇ ನೋಡ್ಬೇಕು, ನಾನು ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ ಅಂತಾನೆ. ಹೌದಾ ಅಂದ್ಬಿಟ್ಟು ಹಿಂದಕ್ಕೆ ತಿರ್ಗಿ ನೋಡ್ತಾನೆ. ಹಿಂದಕ್ಕೆ ನೋಡಿದ್ರೆ ಅಪ್ಪ ನಾಲ್ಗೆ ಎಷ್ಟು ವಿಧ ತಕ್ಕೊಂಡು, ಕೂದಲು ಹಿಂಗೆ ಬಿಟ್ಕೊಂಡು, ಇಡೀ ಕುತ್ತಿಗೆಯಲ್ಲಿ ತಲೆ ಬುರುಳುಗಳು ಹಾಕ್ಕೊಂಡು, ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು, ಕಪ್ಪು ಕಲ್ಲರು, ಬ್ಲ್ಯಾಕ್ ಕಲ್ಲರು, ಕಣ್ಣುಗಳು ವಿಚಿತ್ರವಾಗಿ, ಮುಖ ವಿಚಿತ್ರವಾಗಿ. ಅಪ್ಪ ಅದು ನೋಡಿ ರಾವಣನಿಗೆ ತಲೆ ಕೆಟ್ಟೋಗುತ್ತೆ. ಮಹಾಕಾಲಿ, ಮಹಾಮಾಯೆ, ಭಯಾನಕ ಮಾಯೆ. ರಾವಣನ ಬುದ್ಧಿ ಏನಾಯ್ತಾ ಗೊತ್ತಿಲ್ಲ, ಅವನು ಜ್ಞಾನ, ಯೋಗಶಕ್ತಿ, ತಪಶಕ್ತಿ, ಇನ್ನೊಂದು ಶಕ್ತಿ, ಮತ್ತೊಂದು ಶಕ್ತಿ ಎಲ್ಲ ಕುಸ್ತಿ ಬಿದ್ದೋಗುತ್ತೆ. ಇನ್ನೇನಾಗುತ್ತೆ, ಮಹಾಮಾಯನ್ನೇ ಹೆಂಡ್ತಿ ಮಾಡ್ಕೊಳಕ್ಕೆ ಹೋದ್ರೆ ಏನಾಗುತ್ತೆ ಹೇಳಿ. ಅವನಿಗೆ ಯಾಕೋ ತುಂಬ ಫೀಲ್ ಆಗುತ್ತೆ, ಬೇಜಾರಾಗುತ್ತೆ, ತುಂಬ ಕೋಪ ಬರುತ್ತೆ, ಚಿಕ್ಕಪಟ್ಟೆ ಕಿರ್ಚಾಡ್ತಾನೆ, ಕೂಗಾಡ್ತಾನೆ, ನನಗೆ ಮೋಸ ಮಾಡಿಬಿಟ್ರು ದೇವತೆಗಳು ಅಂದ್ಬಿಟ್ಟು ಏನೇನೋ ಮಾಡ್ತಾನೆ, ಬಿಡಲ್ಲ. ಆವಾಗ ದೇವತೆಗಳು ಇವರೆಲ್ಲ ಬಂದು, ಏನಯ್ಯ ನಿನ್ನ ಗಲಾಟೆ, ಯಾಕಯ್ಯ ಗಲಾಟೆ ಅಂತ ಇವರೆಲ್ಲ ಬರ್ತಾರೆ. ಇವನು ನ್ಯಾಯ ಪಂಚಾಯತ್ ಎಲ್ಲ ಇಟ್ಕೊಬಿಡ್ತಾನೆ, ಇವ್ರನ್ನ ಸೇರಿಸ್ಬಿಟ್ಟು ಇರ್ತಾರಲ್ಲ ಶುಕ್ರಾಚಾರ್ಯ ಇವ್ರ ಗುರುಗಳು, ಅವರು ಇನ್ನೂ ಯಾರು ದೊಡ್ಡ ದೊಡ್ಡ ಮನುಷ್ಯರು ಅವನ ಕಡೆಯವ್ರು ಇರ್ತಾರಲ್ಲ, ಅವನ ಕಡೆಯವರು ಈ ಕಡೆಯವರು ಆ ಕಡೆಯವರೆಲ್ಲ ಸೇರ್ಕೊಬಿಡ್ತಾರೆ. ಶಿವ ಮೋಸ ಮಾಡಿಬಿಟ್ಟ ಅಂತ. ಆಮೇಲೆ ಹೇಳ್ತಾರೆ, ಶಿವ ಎಲ್ಲಯ್ಯ ಮೋಸ ಮಾಡಿದ್ದಾನೆ, ನೀನು ಕೇಳಿದೀಯಾ, ಬೇಡ ಅಂದರೂ ಕೇಳಿದ್ಯಾ, ಕರ್ಕೊಂಡು ಹೋಗಿದ್ಯಾ. ಶಿವ ಏನು ಹೇಳ್ದಾನೆ, ಹಿಂದಕ್ಕೆ ತಿರ್ಗಿ ನೋಡಬೇಡ ಅಂತ ಹೇಳಿದ್ದಾನೆ. ಹೌದಾ ಇಲ್ವೋ, ನೀನು ಯಾಕೆ ಹಿಂದಕ್ಕೆ ತಿರ್ಗಿ ನೋಡಿದೆ ಅಂತ. ಇಲ್ಲ ಶಿವ ಮೋಸ ಮಾಡಿದ್ದಾನೆ, ಯಾಕಂದರೆ ಅವ್ನ ಬುದ್ಧಿಗೆ ಎಷ್ಟು ಒಳ್ಳೇದಾದರೂ ತಲೆಗೆ ಹತ್ತಾ ಇಲ್ಲ. ಮಾಯ ಅನ್ನೋದು ಸೇರ್ಕೊಬಿಟ್ಟಿದೆ. ಅಲ್ಲ, ಮಾಯ ಎಲ್ಲೋ ಇದ್ದಾಳೆ ನಮಗೆ ಗೊತ್ತಿಲ್ಲ, ನಾವಿಷ್ಟು ಕಷ್ಟ ಅನುಭವಿಸ್ತಾ ಇದ್ವಿ. ಈ ಮನುಷ್ಯ ಒಟ್ಟು ಮಾಯನೇ ಹಿಂದ್ಗಡೆ ಕರ್ಕೊಂಡು ಹೋಗ್ಬಿಟ್ರೆ ಇನ್ನೇನೆಲ್ಲ ಬುದ್ಧಿ ಕೆಟ್ಟೋಗ್ತದೆ, ಅವನಿಗೆ ತಲೆ ಕೆಟ್ಟೋಗ್ತದೆ. ಯೋಚನೆ ಮಾಡಿ ನೋಡ್ರಿ, ಎಷ್ಟು ವೀಕ್ ಆಗ್ತಾನೆ ಅವನು ಅಲ್ವಾ. ಎಷ್ಟು ಅವನ ಆತ್ಮಶಕ್ತಿ ಕುಂದಿ ಹೋಗುತ್ತೆ, ಯೋಗಶಕ್ತಿ ಕುಂದಾಗುತ್ತೆ, ತಪಶಕ್ತಿ ಕುಂದಾಗುತ್ತೆ. ಅವನು ಮಹಾಶಿವಭಕ್ತ, ಅವನು ಎಲ್ಲ ನಾಶ ಆಗೋಯ್ತು, ಅವನು ಜೀರಾಗಿ ಬಂದ್ಬಿಟ್ಟ, ಅವನಲ್ಲಿ ಏನಿಲ್ಲ. ಈಗ ಇನ್ನೇನಾಗುತ್ತೆ, ಬುದ್ಧಿಯಲ್ಲಿರುತ್ತೆ ಅಲ್ವಾ. ಆಮೇಲೆ ಹೇಳ್ತಾರೆ ದೇವತೆಗಳು, ಅವನು ಎಷ್ಟು ಹೇಳಿದ್ರು ಕೇಳಲ್ಲ, ತಿಕ್ಕಲಾಗ ಆಡ್ತಿರ್ತಾನೆ ರಾವಣ. ಫೈನಲಾಗಿ ಹೇಳ್ತಾರೆ ಏನಂತಂದರೆ, ಒಂದು ಕೆಲಸ ಮಾಡಯ್ಯ ನೀನು, ಪಾತಾಳ ಲೋಕದಲ್ಲಿ ಪಾರ್ವತಿನ ಬಚ್ಚಿಟ್ಬಿಟ್ಟಿದ್ದಾರೆ. ಶಿವನ ಪಾರ್ವತಿನ ಅಲ್ಲಿಟ್ಬಿಟ್ಟಿರ್ತಾರೆ, ಹೋಗೋ ಅಲ್ಲಿಟ್ಟಿರ್ಬೋದು ಪಾತಾಳದಲ್ಲಿ, ಭೂಮಿ ಮೇಲೆ ಎಲ್ಲಿ ಇರೋಕ್ಕೆ ಗ್ಯಾರಂಟಿ ಇಲ್ಲ. ಈ ಅಮ್ಮ ಮಹಾಕಾಳಿ ಮಹಾಮಾಯ ಅಂತ ಇದೆಯಲ್ವ, ನಿನಗೆ ಬೇಕಾಗಿರೋ ಪಾರ್ವತಿ ತಾನೆ, ಹೋಗೋ ಪಾತಾಳದಲ್ಲಿ ಇರ್ಬೋದು ಅಂತ ಕಳಿಸ್ಬಿಡ್ತಾರೆ. ಹೌದಾ ಅಂದ್ಬಿಟ್ಟು ಇವ್ನು ಹುಡ್ಕೊಂಡು ಹೋಗ್ತಾನೆ ಪಾತಾಳಕ್ಕೆ. ಬಿಡಲ್ಲ, ಎಲ್ಲಿದ್ದರೂ ಬಿಡಲ್ಲ, ಹೇಳ್ಕೊಂಬತ್ತೀನಿ ಪಾರ್ವತಿನ ಅಂದ್ಬಿಟ್ಟು. ಅಲ್ಲಿ ಹೋಗಿ ನೋಡ್ತಾನೆ, ಇಲ್ಲಿ ಹೋಗಿ ನೋಡ್ತಾನೆ, ಆ ಕಡೆ ನೋಡ್ತಾನೆ, ಈ ಕಡೆ ನೋಡ್ತಾನೆ, ಆ ರಾಜ್ಯ ನೋಡ್ತಾನೆ, ಈ ರಾಜ್ಯ ನೋಡ್ತಾನೆ. ಎಲ್ಲಿ ನೋಡಿದ್ರು ಆ ಹೆಂಗ್ಸು ಈ ಹೆಂಗ್ಸು, ಆ ರಾಜ್ಕುಮಾರ್ ಈ ರಾಜ್ಕುಮಾರ್, ಯಾರು ನೋಡಿದ್ರು ಲಾಸ್ಟಿಗೆ ಒಬ್ಬಳು ಕಾಣಿಸ್ತಾಳೆ. ಇವನು ಮೊದಲು ಪಾರ್ವತಿನ ಹೆಂಗೆ ಕರ್ಕೊಂಡು ಬನ್ನು ಯಾವ ಥರ ಪೇಸ್ ಕಟ್ಟಿತ್ತೋ ಅದೇ ಥರ ಅಲ್ಲಿ ಒಬ್ಬಳು ಕಾಣಿಸ್ತಾಳೆ. ಆ ಯಮ್ಮನ್ನು ಎತ್ತಕೊಂಡು ಮದುವೆ ಮಾಡಿಕೊಂಡು ಗಲಾಟೆ ಮಾಡಿ, ಅಲ್ಲಿ ಇವ್ರ ಹತ್ರ ಯುದ್ಧ ಮಾಡಿ ಗಲಾಟೆ ಮಾಡಿ ಲಾಸ್ಟಿಗೆ ಮದುವೆ ಮಾಡ್ಕೊಬಿಡ್ತಾನೆ ಬಲಾತ್ಕಾರವಾಗಿ. ಆ ಯಮ್ಮ ಹೆಸರು ಏನು ಆಮೇಲೆ ಗೊತ್ತಾಗುತ್ತೆ. ಶುಕ್ರಾಚಾರ್ಯ ಹೇಳ್ತಾರೆ, ಏನಯ್ಯ ಮಾಡ್ದ ರಾವಣ ನೀನು ಅಂತ. ಗುರುಗಳೇ ನೋಡಿ, ಪಾರ್ವತಿನ ಮದುವೆ ಮಾಡ್ಕೊಬಿಟ್ಟಿದ್ದೀನಿ, ಪಾತಾಳದಲ್ಲಿ ಬಚ್ಚಿಟ್ಬಿಟ್ಟಿದ್ರು, ಎತ್ತಕೊಂಬಂದು ಮದುವೆ ಮಾಡ್ಕೊಬಿಟ್ಟಿದ್ದೀನಿ ಅಂತಾನೆ. ಆವಾಗ ಶುಕ್ರಾಚಾರ್ಯ ಹೇಳ್ತಾರೆ, ಮಂಕದಿಮ್ಮಿ ಹಾಗೆ ಪಾರ್ವತಿ ಅಲ್ಲ ಕಣು ಅಂತ ಹೇಳ್ತಾರೆ. ಪಾರ್ವತಿನೇ ನೋಡಿ, ಅಲ್ಲಿ ನಾನು ಯಾಕೆ ನನಗೆ ನನ್ನ ಕಣ್ಣುಗಳಲ್ಲಿ ನಾನೇ ಕರ್ಕೊಂಡು ಬಂದಿದ್ದು, ಹಿಂದ್ಗಡೆ ಶಿವನಿಂದ ಕರ್ಕೊಂಡು ಬಂದಿದ್ದೀನಿ, ಅವಳೇ ಇವಳು, ನೋಡು ಹಂಗೆ ಅದೇ ಅವಳೇ ಇವಳು ಅಂತ ಹೇಳ್ತಾನೆ. ಎಲ್ಲ ಪಾರ್ವತಿ ಥರ ಇರೋದಷ್ಟೇ, ಆಕೆ ಹೆಸರು ಮಂಡೋದರಿ ಅಂತಾನೆ. ಮಂಡೋದರಿ, ಹೌದು ಕಣೋ ಮಂಡೋದರಿ ಇಂಥವ್ರ ಮಗಳು, ಇಂಥ ಪಾತಾಳದಲ್ಲಿ ಇಂಥ ರಾಜನ ಮಗಳು, ನೀನು ಆಕೆನ ಕರ್ಕೊಂಡ್ಬಿಟ್ಟಿದ್ದೆ ನೋಡೋಕೆ ಹಂಗೆ ಇರೋದು.
ಪಾರ್ವತಿ ಎಲ್ಲ ಕಣೋ ಮೋಸ ಮಾಡಿದ್ದಾರೆ ಅವರು ಅಂತ ಹೇಳ್ಬಿಡ್ತಾನೆ ಶುಕ್ರಾಚಾರ್ಯ. ಇವನಿಗೆ ಯಾಕೋ ಇನ್ನು ಕಟ್ಕೊಬಿಟ್ಟಿದ್ದೀನಲ್ಲ, ಆಯಮ್ಮನ ನೋಡೋಕೆ ಚೆನ್ನಾಗಿದ್ದಾಳೆ, ಇರಲಿ ಬಿಡು, ರಾಜ ಅಲ್ಲ ಇವನು, ಒಬ್ಬ ಹೆಂಡ್ತಿ ಆದ್ರೂ ಇಬ್ಬರಾದ್ರೇನು ಮೂವರಾದ್ರೇನು, ಈಗಾಗಲೇ ಎಷ್ಟು ಅವ್ರು ರಾಜರುಗಳಿರ್ತಾರೆ ಹೆಂಡ್ತಿರು. ಸರಿ, ಆಯಮ್ಮನ ಕರ್ಕೊಂಡು ಲಂಕೆಗೆ ಹೋಗಿ ಅಲ್ಲಿ ಬಿಟ್ಬಿಟ್ಟು ಅರಮನೆಯಲ್ಲಿ ಮತ್ತೆ ತಪಸ್ಸಾಧನೆ ಸ್ವಲ್ಪ ದಿನ ಇದ್ಬಿಟ್ಟು ಆಮೇಲೆ ಮತ್ತೆ ತಪಸ್ಸಾಧನೆ ಶುರು ಮಾಡ್ತಾನೆ. ಯಾಕಂದರೆ ಅವ್ರ ಅಮ್ಮನಿಗೆ ಆತ್ಮಲಿಂಗ ಏನಾಗಲಿ ತರಬೇಕು ಅಂದ್ಬಿಟ್ಟು. ಮತ್ತೆ ಶಿವ ಪ್ರತ್ಯಕ್ಷ ಆಗಲ್ಲ. ಇವನು ಯಾವಾಗ ಇದೊಂದು ಕಾಟ ಇದೊಂದು ಗೊಡವೆ ಅಂದ್ಬಿಟ್ಟು ಶಿವ ಇವನು ಎಷ್ಟು ಗಲಾಟೆ ಮಾಡಿದ್ರು ಎಷ್ಟು ತಪಸ್ಸು ಮಾಡಿದ್ರು ಪ್ರತ್ಯಕ್ಷ ಆಗಲ್ಲ. ಇವನಿಗೆ ಪಿತ್ತ ನೆತ್ತಿಗೇರ್ಬಿಡುತ್ತೆ. ಇಡೀ ಹಿಮಾಲಯ ಪರ್ವತವನ್ನೇ ಅಲ್ಲಾಡ್ಸೋಕೆ ಹಿಡಿತಾನೆ, ಎತ್ಬಿಡ್ತಾನೆ ಕೆಳಗಡೆ ಈ ಕಡೆ ಆ ಕಡೆ ಅಲ್ಲಾಡಿಸಿ. ಇವನು ಮಹಾಬಲಶಾಲಿ, ತುಂಬ ದೊಡ್ಡದ ಅಷ್ಟ ಮಹಾಸಿದ್ಧಿಗಳು ಗೊತ್ತು ಇವನಿಗೆ, ಹೈಟ್ ಬೆಳಿತಾನೆ, ಅಲ್ಲಾಡಿಸ್ಬಿಡ್ತಾನೆ. ಆದರೆ ಇವನು ಎಲ್ಲ ಪಾರ್ವತಿ ತಂಟೆಗೆ ಹೋಗಿ ಎಲ್ಲ ಕಳ್ಕೊಬಿಟ್ಟಿರ್ತಾನೆ. ಮತ್ತು ಇವಾಗ ಎಲ್ಲಿಂದ ಬಂತು ಅಂತ ನೀವು ಕ್ವಶನ್ ಕೇಳ್ಬೋದು. ಶಕ್ತಿ ಆವಾಗಲೇ ಜೀರೋ ಹೋಗಿದ್ದಾನೆ ಅಂತ ಹೇಳಿದ್ದೆ, ಇವಾಗ ಎಲ್ಲಿಂದ ಬಂತು ಅಂತ ಕೇಳ್ಬೋದು. ಹೌದು, ಮಂಡೋದರಿ ಪರಮ ಆದಿಶಕ್ತಿ ಪರಾಶಕ್ತಿ ಭಕ್ತಳು, ಆ ಶಿವಶಕ್ತಿ ಭಕ್ತಳು ಆಕೆಗೆ ಪತಿವ್ರತೆ, ಆಕೆ ಮಹಾನ್ ಪತಿವ್ರತೆಯರಲ್ಲಿ ಆಕೆಯಲ್ಲೂ ಒಬ್ಬಳು, ಅಷ್ಟು ಭಕ್ತಳು ಆಕೆ, ದೈವ ಭಕ್ತಳು, ಶಿವಶಕ್ತಿ ಭಕ್ತಳು, ಗೊತ್ತಾಯ್ತಲ್ಲ. ಅದಕ್ಕೆ ಆಕೆಯ ಪುಣ್ಯಶಕ್ತಿ ಇವನಿಗೆ ಲಭಿಸಿರುತ್ತೆ. ಆಕೆ ಪತಿವ್ರತೆ ಆಗಿರೋದ್ರಿಂದ ಇವನಿಗೆ ಶಕ್ತಿ ಇರುತ್ತೆ. ಆ ಥರ ಆಗಿ ಮತ್ತು ಹಿಮಾಲಯ ಪರ್ವತ ಅಲ್ಲಾಡಿಸ್ತಾನೆ, ಗೊತ್ತಾಯ್ತಲ್ಲ. ಆಮೇಲೆ ಬಿಡ್ರಿ ಶಿವ ಬರ್ತಾನೆ, ಆತ್ಮಲಿಂಗ ಕೊಡ್ತಾನೆ, ಅದನ್ನು ತಗೊಂಡು ಬರ್ತಾನೆ. ಮತ್ತು ಗಣೇಶ ಅಲ್ಲಿ ಸೂರ್ಯ ನಮಸ್ಕಾರ ಮಾಡಬೇಕಾಗುತ್ತೆ. ಸಂಜೆ ಹೊತ್ತು ರಾವಣ ಸಂಧ್ಯಾ ವಂದನೆ ಮಾಡಬೇಕಾಗುತ್ತೆ. ಆವಾಗ ಗಣೇಶ ಕೈ ಕೊಡ್ತಾನೆ ಆ ಶಿವಲಿಂಗನ. ನಾನು ಬರೋವರೆಗೂ ಹಿಡ್ಕೋ, ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ, ಸೂರ್ಯ ನಮಸ್ಕಾರ ಮಾಡ್ತೀನಿ, ಆಮೇಲೆ ಕೊಡಿವಂತೆ ನನಗೆ ಶಿವಲಿಂಗ, ಕೆಳಗಡೆ ಇಡಬೇಡ ಅಂತ. ಶಿವನೂ ಹೇಳಿರ್ತಾನೆ ಕೆಳಗಡೆ ಇಡಬಾರ್ದು ಅಂತ, ಹಿಂದಕ್ಕೆ ತಿರು ನೋಡಬಾರ್ದು, ಕೆಳಗಡೆ ಇಡಬಾರ್ದು ಅಂತ. ಇವನೇನು ಮಾಡ್ತಾನೆ ಗಣೇಶ, ಆ ಮನುಷ್ಯ ಇನ್ನೂ ಸ್ನಾನನೇ ಮಾಡಿಲ್ಲ, ಅವಾಗೆ ಕೆಳಗಡೆ ಇಟ್ಬಿಡ್ತಾನೆ. ಅದೇ ಅಲ್ಲೇ ಪ್ರತಿಷ್ಠಾಪನೆ ಆಗುತ್ತೆ. ನಿಮ್ಗೆ ಗೊತ್ತಲ್ಲ ಮುರುಡೇಶ್ವರ ಕತೆ, ಗೋಕರ್ಣ ಕತೆ. ಈ ಗೋಕರ್ಣ ಮುರುಡೇಶ್ವರ ಎರಡೂ ಪಾರ್ವತಿ ಅಲ್ಲಿ ಮಹಾಕಾಳಿ ರೂಪ ತಾಳಿದ್ದು ಅದನ್ನು ನೋಡಿದ್ದು ನಾರದ ಮಹರ್ಷಿ, ಅದು ಒಂದು ಕ್ಷೇತ್ರ. ಆಮೇಲೆ ರಾವಣ ಪಾತಾಳಕ್ಕೆ ಹೋಗಿ ಮತ್ತೆ ಮಂಡೋದರಿನ ಕರ್ಕೊಂಡು ಬಂದಲ್ಲ, ಇದು ಒಂದು ಕಥೆ ಆಯಿತು. ಇನ್ನೊಂದು ಶಿವಲಿಂಗನ ಇಟ್ಬಿಟ್ನಲ್ಲ, ಅದು ಒಂದು ಕಥೆ ಇತ್ತು. ಅದಕ್ಕೆ ಮುರುಡೇಶ್ವರ ಮತ್ತು ಗೋಕರ್ಣ ಇವೆರಡು ಕ್ಷೇತ್ರಗಳು ರೆಡಿಯಾಗಿತ್ತು. ಈಗ ಅರ್ಥ ಆಯ್ತು ನಿಮಗೆ. ಈ ರೀತಿ ರಾವಣ ಮಹಾಮಾಯಾಗೆ ಒಳಗಾದ, ಏನೋ ಮಾಡೋಕ್ಕೆ ಏನೋ ಮಾಡ್ದ. ಬಕರಾಗಳಲ್ಲಿ ಬಕರ ಆದ. ಬಕರಾಗಳಲ್ಲಿ ಬಕರ ಹೆಂಗಾದ, ಪಾರ್ವತಿನ ಕರ್ಕೊಂಡು ಬಂದುಬಿಡ್ತೀನಿ ಅಂತ ಹೋಗಿ ಮಹಾಕಾಳಿನ ಕರ್ಕೊಂಡು ಬಂದ. ಆಯಿತು, ಒಪ್ಕೊಳ್ತೀನಿ, ಬಕರ ಆದ. ಇನ್ನೊಂದು ಬಕರನಲ್ಲಿ ಬಕರ ಹೆಂಗಾದ ಅಲ್ಲ, ಮತ್ತೆ ಹೋಗ್ಬಿಟ್ಟು ಪಾರ್ವತಿ ಅಂದ್ಬಿಟ್ಟು ಮಂಡೋದರಿನ ಮಾಡ್ಕೊಬಿಟ್ಟ. ಅವ್ರ ಮಾತು ಕೇಳಿ ಬಕರಾಗಳಲ್ಲಿ ಬಕರ ಹಂಗಾಗೋದ ರಾವಣ. ಯಾಕಾದ, ಆ ಮಹಾಮಾಯ ಆಟ ಆಡಿದ್ರೆ ಏನು ಬೇಕಾದ್ರು ಎಂಥವ್ರನ್ನ ಹೆಂಗೆ ಬೇಕಾದ್ರು ಪಾತಾಳಕ್ಕೆ ತುಳಿತಾಳೆ, ಎಂಥವ್ರನ್ನ ಹೆಂಗೆ ಬೇಕಾದರೂ ಪಾತಾಳದಿಂದ ಮೇಲಕ್ಕೆ ಎತ್ತಾಳೆ. ಆ ಜಗನ್ಮಾತೆ ಮಹಾಮಾತೆ ಮಹಾಗುರು ವಿಶ್ವಗುರು ಅಕ್ಕ ಮಹಾದೇವಿ ರೂಪದಲ್ಲೂ ಕೂಡ ಬಂದಿದ್ಲು ಒಂದು ಸಾರಿ. ಅಲ್ಲಮ್ಮ ಪ್ರಭುವಿನ ಅಹಮ್ಮನ್ನು ಅಡಗಿಸಿದ್ಲಕ್ಕೆ. ಅಲ್ಲಮ್ಮ ಪ್ರಭು ಅಹಮ್ಮನೇ ಅಡಗಿಸ್ಬಿಟ್ಟಿಲ್ಲ ಅಂತ ಅವಳು ಜಗನ್ಮಾತೆ ಮಹಾಮಾಯಿ ಪಾರ್ವತಿ ಅಕ್ಕ ಮಹಾದೇವಿ ಅಂತ ಅನ್ಕೊಬಿಡಿ, ತಪ್ಪಾಗ್ಲಾರು. ಓಕೆನಾ. ಅಂಥ ಮಹಾಕಾಳಿ ಬೀಜಾಕ್ಷರ ಮಂತ್ರವನ್ನು ನಾನು ಕೊಡ್ತೀನಿ. ಈ ಬೀಜಾಕ್ಷರ ಮಂತ್ರ ನಾನು ಕೊಡ್ತೀನಿ. ಇದನ್ನು 48 ದಿನ ಪಠನೆ ಮಾಡಿ, ದಿನ 1000 ಜಪ ಆಗಬೇಕು. ಬೆಳಗ್ಗೆ ಎದ್ದ ಮೇಲೆ ನೀವು ಪೂಜೆ ಗೀಜೆ ಮಾಡಿ ಬೀಜಾಕ್ಷರ ಮಂತ್ರನ 10 ನಿಮಿಷ ಕೂತ್ಕೊಂಡು ಹೇಳ್ಕೊಳ್ಳಿ, ಒಂದು 250 ಸಾರಿ ಆಗುತ್ತೆ. ಆಮೇಲೆ 11:11ವರೆಗೆ ಹೇಳ್ಕೊಳ್ಳಿ, ಆಮೇಲೆ 12:15 ಮೇಲೆ, ಆಮೇಲೆ 2:15 ಮೇಲೆ, ಆಮೇಲೆ 5:15 ಮೇಲೆ, ಆಮೇಲೆ ರಾತ್ರಿ ಒಂದು 8:30 10 ಗಂಟೆಗೆ 5 ಸಾರಿ ದಿನಕ್ಕೆ ಹೇಳ್ಕೊಳ್ಳಿ. 48 ದಿನ ವ್ರತ ಮಾಡಿ. ಮಹಾಮಾಯ ಜಗನ್ಮಾತೆದು ಇದೇನಾದರೂ ನೀವು ಮಂತ್ರನ ಜಪ ಮಾಡಿ ಸಿದ್ಧಿ ಮಾಡ್ಕೊಬಿಟ್ರೆ ಇಡೀ ಜಗತ್ತು ನಿಮ್ಮ ಅಧೀನದಲ್ಲಿರುತ್ತೆ. ಅಂದರೆ ಜನಗಳು, ಪಕ್ಷಿಗಳು, ಪ್ರಾಣಿಗಳು, ಗ್ರಹ ತಾರೆಗಳೆಲ್ಲ ನೀವೇನು ಆಲೋಚನೆ ಮಾಡಿದ್ರೆ ಅದಾಗುತ್ತೆ. ನಿಮ್ಮ ಇಚ್ಛೆ ಅಂತ ಜಗತ್ತು ನಡೆಯುತ್ತೆ. ನೀವೇ ಮಹಾಮಾಯ, ನೀವೇ ಆಟ ಆಡಿಸ್ತೀರ. ಇದು ಮಹಾಮಾಯೆ ಮಹಾಕಾಳಿ ಪಾರ್ವತಿ ಮಂತ್ರ. ಈಗ ಅರ್ಥ ಆಯ್ತಲ್ಲ, ಮಹಾಮಾಯ ಮಂತ್ರ ಇದು. ಯಾರನ್ನ ಬೇಕಾದರೂ ನೀವು ಮಾಯ ಮಾಡ್ಬೋದು, ಮರಳು ಮಾಡ್ಬೋದು. ಅವ್ರ ಬುದ್ಧಿನ ಡೈವರ್ಟ್ ಮಾಡ್ಬೋದು. ಯಾರು ಶತ್ರುಗಳು ಇರ್ತಾರಲ್ಲ ಕೆಟ್ಟವರು, ಅವ್ರ ಬುದ್ಧಿನ ಡೈವರ್ಟ್ ಮಾಡ್ಬೋದು. ಅವ್ರು ಏನೋ ಮಾಡೋಕ್ಕೆ ಬಂದರೆ ನೀವೇನೋ ಮಾಡ್ಸಕ್ಬೋದು ಅವ್ರ ಕೈಯಲ್ಲಿ. ಅವ್ರು ಏನೋ ಮಾಡೋಕ್ಕೆ ಬರ್ತಾರೆ, ನೀವೇನೋ ಅವ್ರ ಕೈಯಲ್ಲಿ ಮಾಡಿಸ್ಬೋದು. ಏನೋ ಮಾಡಲು ಹೋಗಿ ಏನೋ ಮಾಡಿದೆ ನಾನು, ಏನೋ ಮಾಡಲು ಹೋಗಿ ಏನೋ ಮಾಡಿದೆ ನಾನು, ಹಂಗಾಗತ್ತದ ಕತೆ. ಅದಕ್ಕೆ ಈ ಬೀಜಾಕ್ಷರ ಮಂತ್ರ ತಗೊಳ್ಳಿ. ಡೈಲಿ 1000 ಜಪ 48 ದಿನ, ಭಾನುವಾರ, ಮಂಗಳವಾರ, ಹಾಗೆ ಶುಕ್ರವಾರ. ಓಕೆನಾ. ಯಾವುದು ಭಾನುವಾರ, ಮಂಗಳವಾರ, ಶುಕ್ರವಾರ. ಆದರೆ ಇಲ್ಲಿ ಗಮನಿಸಿ, ಈ ಮಂತ್ರ 48 ದಿನ ನೀವು ಪಠನೆ ಮಾಡಬೇಕಾದ್ರೆ ಬ್ರಹ್ಮಚರ್ಯ ಮುಖ್ಯ. ಏನು ಮುಖ್ಯ? ಬ್ರಹ್ಮಚರ್ಯ ಮುಖ್ಯ. 48 ದಿನ. ಓಕೆನಾ.
ಎಷ್ಟು. ಆಮೇಲೆ ಇದನ್ನು ಯಂತ್ರ ರೂಪದಲ್ಲಿ ಬರೀಬೇಕಲ್ಲ, ಈ ಮಂತ್ರವನ್ನು ಯಂತ್ರದ ಒಳಗಡೆ ಹಾಕಬೇಕಲ್ಲ, ಯಂತ್ರದ ಒಳಗಡೆ. ಅದಕ್ಕೆ ನೋಡಿ ಈ ಮಂತ್ರ ಯಂತ್ರದ ಒಳಗಡೆ ಹಾಕಲಿಕ್ಕೆ ಈ ಮಂತ್ರ, ಪಠನೆ ಮಾಡಲಿಕ್ಕೆ ಆವಾಗಲೇ ಕೊಟ್ಟಿದ್ದ ಮಂತ್ರ. ಇವಾಗ ಯಂತ್ರದ ಒಳಗಡೆ ತಾಯ್ತದ ಒಳಗಡೆ ಹಾಕಲಿಕ್ಕೆ ಈ ಮಂತ್ರ. ಅಂದರೆ ಗ್ರಂಥಿಗೆ ಅಂಗಡಿಯಲ್ಲಿ ನೀವು ತಂದು ಆ ಶೀಟ್ನ ತಂದು, ಪಂಚಲೋಹದ ಶೀಟ್ನ ತಂದು ತಾಯ್ತ ಬರೆಯೋದು, ಅದರಲ್ಲಿ ಮನೆಗಳು ಮಾಡಿ, ಎಷ್ಟು ಮನೆ ಇದೆ ಅಷ್ಟು ಮನೆ ನೋಡ್ಕೊಳ್ಳಿ, ಎಷ್ಟು ಅಕ್ಷರ ಇದೆ ಅಷ್ಟು ಅಕ್ಷರ ಬರೀರಿ. ಇದು ಬರೆದ್ಬಿಟ್ಟು ತಾಯ್ತದ ಒಳಗಡೆ ಹಾಕಬೇಕು. ಅದರಲ್ಲಿ ಕಸ್ತೂರಿ ಹಾಕಬೇಕು, ಮುಚ್ಚಳ ಬಂದ್ ಮಾಡಬೇಕು. ಇದಕ್ಕೆ ಬ್ಲ್ಯಾಕ್ ಕಲರ್ ರೆಡ್ ಕಲರ್ ದಾರ ಕಟ್ಟಬೇಕು. ಬ್ಲ್ಯಾಕು ರೆಡ್ ಮಿಕ್ಸ್ ಆಗಿರುತ್ತೆ, ಅದು ಕಟ್ಟಿ. ಮಹಾಕಾಳಿ ಮಹಾಮಾಯ ಮಂತ್ರ ಇದು. ನಿಮ್ಮ ಮಾತಿಗೆ ಯಾರೋ ವಿರುದ್ಧವಾಗಿ ನಡ್ಕೊಳ್ಳೋಕ್ಕಾಗಲ್ಲ. ನೀವು ಹೇಳಿದ್ದೇ ವೇದವಾಕ್ಯ ಆಗುತ್ತೆ. ನಿಮ್ಮ ಇಚ್ಛೆ ಅಂತ ಅವ್ರು ನಡೀತಾರೆ, ನಿಮ್ಮ ಅಧೀನದಲ್ಲಿ ಇರ್ತಾರೆ ಬೇರೆಯವರು. ನಿಮ್ಮ ಗುಲಾಮರ ನಿಮ್ಮ ವಶ ಆಗ್ತಾರೆ. ಇದೊಂಥರ ಸರ್ವಕಾರ್ಯ ಸಿದ್ಧಿ, ಸರ್ವ ಸಂಕಲ್ಪ ಸಿದ್ಧಿ ಇದೆಯಲ್ಲ, ತುಂಬ ಪವರ್ಫುಲ್ ಸಿದ್ಧಿ. ಹಂಗಂತ ಅಮಾಯಕರ ಮೇಲೆ, ಒಳ್ಳೆಯವ್ರ ಮೇಲೆ, ಅವರ ಅಮಾಯಕದ ಮೇಲೆ ಆಟ ಆಡೋಕ್ಕೆ ಹೋಗಬೇಡಿ. ನಿಮ್ಮ ಶಕ್ತಿ ಯೂಸ್ ಮಾಡಿಕೊಂಡು ಆಮೇಲೆ ನಿಮಗೆ ತಿರುಗ್ಬಾಣ ಆಗ್ಬೋದು. ನೆನಪಿಟ್ಕೊಳ್ಳಿ, ಯಾವಾಗೋ ಶತ್ರುಗಳ ನಾಶಕ್ಕಾಗಿ ಇದನ್ನು ಬಳಸಬೇಕು, ಕೆಟ್ಟವ್ರ ನಾಶಕ್ಕಾಗಿ, ಒಳ್ಳೆಯವ್ರಿಗಾಗಿ ಅಲ್ಲ. ಒಳ್ಳೆಯವ್ರ ನಾಶ ಮಾಡಬಾರ್ದು. ಓಕೆನಾ? ಇಷ್ಟು ಹೇಳ್ತಾ ನಾನು ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಿಮ್ಗಿಷ್ಟ ಆದರೆ ಈ ಮಹಾಮಾಯೆ ಬಕ್ರಾದಲ್ಲಿ ಬಕ್ರಾದ ರಾವಣ ಈ ಕಾರ್ಯಕ್ರಮ ಇಲ್ಲಿ ಮುಗಿಯುತ್ತೆ. ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಹಿಂದಿನ ಭಾಗ ನೋಡಿ, ಹಾಗೆ ಮುಂದಿನ ಭಾಗಗಳು. ಸದಾ ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.